ನಮಸ್ಕಾರ ಸ್ನೇಹಿತರೆ. ಪೊಲೀಸ್ ಅಂದರೆ ಕಾನೂನು ಕಾಪಾಡೋರು, ಅಪರಾಧಿಗಳನ್ನು ಹಿಡಿಯೋರು, ಜನರಿಗೆ ನ್ಯಾಯವನ್ನು ಕೊಡಿಸೋರು. ಆದರೆ ಅದೇ ಪೊಲೀಸ್ ಅಧಿಕಾರಿಯೊಬ್ಬ ಸಂಬಳಕ್ಕಿಂತ 1000 ಪಟ್ಟು ಹೆಚ್ಚು ಆಸ್ತಿಯನ್ನು ಸೇರಿಸ್ಕೊಂಡ್ರೆ, ಅದು ಕೂಡ ಒಂದಲ್ಲ ಎರಡಲ್ಲ 10 ಕೋಟಿನೂ ಅಲ್ಲ, ಬರೋಬ್ಬರಿ 300 ಕೋಟಿ ರೂಪಾಯಿಗಳ ಅಕ್ರಮ ಆಸ್ತಿ. ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿ ಕೊನೆಗೆ ಸಿಕ್ಕಿಬಿದ್ದಿದ್ದು ಶತ್ರುಗಳಿಂದಲ್ಲ, ಸ್ನೇಹಿತರಿಂದನೂ ಕೂಡ ಅಲ್ಲ, ತಾನೇ ಬರೆದಿದ್ದಂತಹ ಒಂದು ಡೈರಿಯಿಂದ. ಹೌದು, ಆ ಒಂದು ಡೈರಿ ಈತನ ಇಡೀ ಬಂಡವಾಳವನ್ನೇ ಬಿಚ್ಚಿಟ್ಟಿದೆ. ಈತ ಮಾಡಿದಂತಹ ಕೋಟಿ ಕೋಟಿ ಆಸ್ತಿಯ ಕಥೆಯನ್ನು ಹೇಳ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತು ಬೆಚ್ಚಿ ಬೀಳಿಸುವಂತಹ. ಯಾಕಂತೇಳಿದ್ರೆ ಈತನ ಹಿನ್ನೆಲೆ, ಈತ ಮಾಡಿರುವಂತಹ ಆಸ್ತಿ ಪಾಸ್ತಿಯ ಲೆಕ್ಕವನ್ನು ನೋಡಿದ್ರೆ ಎಂಥವರು ಕೂಡ ಬೆಕ್ಕಸ ಬೆರಗಾಗಬೇಕು. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ ಅಧಿಕಾರಿಯ ಹೆಸರು ಸಂಕಿರೆಡ್ಡಿ ಭೀಮಾರೆಡ್ಡಿ ಅಂತೇಳಿ. ಈ ತೆಲಂಗಾಣ ಪೊಲೀಸ್ ಕಂಪ್ಯೂಟರ್ ಸರ್ವಿಸ್ನಲ್ಲಿ DSP ಆಗಿ ಕೆಲಸವನ್ನು ಮಾಡ್ತಿದ್ದಂಥ ಈತ ಭ್ರಷ್ಟಾಚಾರದ ಅಸಲಿ ಕಿಂಗ್ ಪಿನ್. ಇವನ ಹಗರಣ ಕೇವಲ ತೆಲಂಗಾಣಕ್ಕೆ ಸೀಮಿತ ಆಗಿರಲಿಲ್ಲ, ನಮ್ಮ ಕರ್ನಾಟಕದವರೆಗೂ ಕೂಡ ಹರಡಿಕೊಂಡಿತ್ತು. ACB ಅಧಿಕಾರಿಗಳು ಜುಲೈ ತಿಂಗಳಿನಲ್ಲಿ ಒಟ್ಟು 16 ಕಡೆ ಏಕಕಾಲಕ್ಕೆ ದಾಳಿ ನಡೆಸಿದಾಗ ಬಯಲಾದಂಥ ಸತ್ಯಗಳು ಅಕ್ಷರಶಃ ಬೆಚ್ಚಿ ಬೀಳಿಸುವಂತಿತ್ತು. ಆಗಲೇ 4 kg ಚಿನ್ನ, 20 kg ಬೆಳ್ಳಿ, ಬ್ಯಾಂಕ್ ಠೇವಣಿಗಳು ಇಷ್ಟೇ ಅಲ್ಲ, ಇನ್ನೂ ಕೂಡ ಈತನ ಆಸ್ತಿ ಪಾಸ್ತಿಯ ಲೆಕ್ಕ ಹೆಚ್ಚುತ್ತಾನೆ ಹೋಗ್ತದೆ. ನೋಡಿ, ಹೈದರಾಬಾದ್ನ ಇಬ್ರಾಹಿಂ ಬಾಗ್ನಲ್ಲಿ ಐಷಾರಾಮಿ ವಿಲ್ಲ, ಗಚ್ಚಿಬೌಲಿಯಲ್ಲಿ ಫ್ಲ್ಯಾಟು, ವಿಕಾರಾಬಾದ್ನಲ್ಲಿ ಜಿಲ್ಲೆಯಲ್ಲಿ ಕೃಷಿ ಭೂಮಿ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಕೂಡ ಈ ಭೂಪ ಆಸ್ತಿಯನ್ನು ಮಾಡಿದ್ದಾನೆ. ಸಂಗಾರೆಡ್ಡಿ ಮತ್ತು ದೇವನಹಳ್ಳಿಯಲ್ಲಿ ಎಕರೆಗಟ್ಟಲೆ ಜಮೀನನ್ನು ಖರೀದಿಸಿದ್ದಾನೆ. 75 ಲಕ್ಷ ರೂಪಾಯಿಗಳನ್ನು ಕಲ್ಲು ಗಣಿಗಾರಿಕೆ ಸಂಸ್ಥೆಯಲ್ಲೂ ಕೂಡ ಹೂಡಿಕೆಯನ್ನು ಮಾಡಿದ್ದಾನೆ. ಇವೆಲ್ಲವೂ ಕೂಡ ಈತನ ಬೇನಾಮಿ ಹೆಸರಿನಲ್ಲಿ ಅಡಗಿಸಿಟ್ಟಿದ್ದಂಥ ಆಸ್ತಿಗಳು. ತನ್ನ ಅಕ್ರಮದ ಬೇರುಗಳು ಎಷ್ಟು ಆಳಕ್ಕೆ ಹಬ್ಬಿಸಿದ್ದ ಅಂದರೆ ಅಧಿಕಾರಿಗಳೇ ಒಂದೇ ಕ್ಷಣ ಬೆಚ್ಚಿ ಬಿತ್ತಿದ್ರು. ಈಗ ಈತನ ದೊಡ್ಡ ತಪ್ಪನ್ನು ನಾನು ನಿಮಗೆ ಹೇಳೋದಾದರೆ, ಕಳೆದ ಮೇ ತಿಂಗಳಿನಲ್ಲಿ ಭೀಮಾರೆಡ್ಡಿ ತನ್ನ ಹೆಂಡತಿ ಜೊತೆಗೆ ಚಾರ್ಧಾಮ ಯಾತ್ರೆಗೆ ಹೋಗಿದ್ದ. ಚಾರ್ಧಾಮ ಯಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಒಂದು ಆತಂಕ ಇತ್ತು. ಒಂದು ವೇಳೆ ನನಗೇನಾದರೂ ಆದರೆ ಅಂಥೇಳಿ, ನಾನು ಅಕ್ರಮವಾಗಿ ಸಂಪಾದಿಸಿದಂಥ ಈ ಕೋಟಿ ಕೋಟಿ ಆಸ್ತಿ ಇನ್ವೆಸ್ಟ್ಮೆಂಟ್ಗಳು ನನ್ನ ಮಕ್ಕಳಿಗೆ ತಿಳಿಯದೆ ಹೋದರೆ ಹೇಗೆ ಅನ್ನೋದನ್ನು ಯೋಚಿಸಿ ತಾನೇ ಎಲ್ಲೆಲ್ಲಿ ಎಷ್ಟು ಆಸ್ತಿಯನ್ನು ಮಾಡಿದ್ದೇನೆ ಅನ್ನೋದನ್ನು ಇಲ್ಲಿ ಬರೆದಿಟ್ಟಿದ್ದ. ಯಾರ್ಯಾರ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಇದೆ ಅಂತಲೂ ಕೂಡ ಒಂದು ಡೈರಿಯಲ್ಲಿ ಬರೆದಿಟ್ಟಿದ್ದ. ಆ ಡೈರಿಯ ಪ್ರತಿ ಪೇಜನ್ನು ಕೂಡ ಸ್ಕ್ಯಾನ್ ಮಾಡಿ ವಾಟ್ಸಪ್ ಮೂಲಕ ತನ್ನ ಮಕ್ಕಳಿಗೆ ಕಳಿಸಿದ್ದ. ACB ಅಧಿಕಾರಿಗಳಿಗೆ ಬೇರೆ ಹುಡುಕಾಟದ ಅವಶ್ಯಕತೆಯೇ ಇರಲಿಲ್ಲ. ಈತನ ಈ ಡೈರಿಯ ಸಾಕ್ಷಿಯಾಗಿ ಇವನ ಕೊರಳೆಪಟ್ಟಿ ಹಿಡಿದು ಜೈಲಿಗೆ ಕಳಿಸೋಕೆ ಇದೊಂದೇ ಪ್ರಬಲ ಸಾಕ್ಷಿಯಾಗೋಯಿತು. ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ದಾಳಿಯ ಬಳಿಕ ಆರೋಗ್ಯದ ನೆಪ ಹೇಳಿ ತಪ್ಪಿಸಿಕೊಳ್ಳುವುದಕ್ಕೆ ನೋಡಿದ್ರೂ ಕೂಡ ಕೊನೆಗೆ ಅಧಿಕಾರಿಗಳು ಬೀಸದೇ ಬಿಟ್ಟರು, ಬಲೆಯನ್ನು ಅರೆಸ್ಟ್ ಮಾಡೇ ಬಿಟ್ಟರು. ಇನ್ನು ಹೈದರಾಬಾದ್ನಲ್ಲಿ ಭೀಮಾರೆಡ್ಡಿ ಕೇಸ್ ಜೊತೆಗೆ ಸಾಲ್ಕಾಮ್ ಚೆರುವು ವಿವಾದಂತಹ ದೊಡ್ಡ ಭೂ ವಿವಾದಗಳು ಕೋರ್ಟ್ ಮೆಟ್ಟಿಲೇರಿವೆ. ಇವೆಲ್ಲದರ ವಿವರಗಳು ಕೂಡ ಈಗ ಒಂದೊಂದಾಗಿ ಈ ಹೈದರಾಬಾದ್ನ ಹಗರಣಗಳನ್ನು ತೆರೆದಿರುತ್ತದೆ. ಅದರಲ್ಲೂ ಕೂಡ ಈತ ಪೊಲೀಸ್ ಆಗಿಯೇ ಇಷ್ಟು ಆಸ್ತಿಯನ್ನು ಮಾಡಿದ್ದೆ ಹೇಗೆ, ಈತ ಸರ್ಕಾರದ ಸಂಬಳಕ್ಕಿಂತಲೂ ಕೂಡ ಐಷಾರಾಮಿ ಜೀವನವನ್ನು ಹೇಗೆ ಮಾಡ್ದ ಅನ್ನೋದು ಈಗ ಇರುವಂತಹ ಒಂದಷ್ಟು ವಿಚಾರಗಳು. ಇಲ್ಲಿ ಜುಲೈ 2ರಂದು ತೆಲಂಗಾಣ ಮತ್ತು ಕರ್ನಾಟಕ ಸೇರಿ ಒಟ್ಟು 16 ಸ್ಥಳಗಳಲ್ಲಿ ACB ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ಭೀಮಾರೆಡ್ಡಿಯ ಮನೆ, ಸಂಬಂಧಿಕರ ಮನೆ, ಸ್ನೇಹಿತರ ಮನೆ, ಬೇನಾಮಿ ಆಸ್ತಿಗಳಿಗೆ ಸಂಬಂಧಿಸಿದಂಥ ಸ್ಥಳಗಳು ಒಂದೊಂದಾಗಿ ಪರಿಶೀಲನೆ ಶುರು ಮಾಡ್ತಾರೆ. ಮೊದಲಿಗೆ ಸಿಕ್ಕಿದ್ದೆ ಕೆಲವು ದಾಖಲೆಗಳು, ನಂತರ ಆಸ್ತಿ ಪತ್ರಗಳು, ಆಮೇಲೆ ಬ್ಯಾಂಕ್ ವಿವರಗಳು. ಅಂತಿಮವಾಗಿ ಸಿಕ್ಕಿದ್ದೆ ಈ ಬೆಚ್ಚಿ ಬೀಳಿಸುವಷ್ಟು ದೊಡ್ಡ ಮಾಹಿತಿ ಹೊರಬಂದಂತಹ ಡೈರಿಯಿಂದ. ಹೌದು, ಹೈದರಾಬಾದ್ನ ಪ್ರತಿಷ್ಠಿತ ಐಷಾರಾಮಿ ವಿಲ್ಲಾಗಳು, ಅನೇಕ ಫ್ಲಾಟ್ಗಳು, ವಾಣಿಜ್ಯ ಕಟ್ಟಡಗಳಲ್ಲಿ ಈತ ಹೂಡಿಕೆ ಮಾಡಿದ್ದ. ಕೃಷಿ ಜಮೀನು, ಖಾಲಿ ನಿವೇಶನ, ಮೈನಿಂಗ್ ಕಂಪನಿ. ಈತನ ಹೂಡಿಕೆಯ ಲೆಕ್ಕವನ್ನು ನೋಡಿದ್ರೆ 300 ಕೋಟಿಗೂ ಹೆಚ್ಚು ಅನ್ನೋದು ಗೊತ್ತಾಗ್ತದೆ. ಕರ್ನಾಟಕದಲ್ಲೇ ಸುಮಾರು 44 ಎಕರೆ ಕೃಷಿ ಭೂಮಿಯನ್ನು ಈತ ಖರೀದಿಸಿದ್ದ. ದೇವನಹಳ್ಳಿ ಭಾಗದಲ್ಲಿ 1 ಎಕರೆ ಬೆಲೆ ಬಾಳುವ ಜಮೀನು ಕೂಡ ಇತ್ತು. ಚಿನ್ನ, ಬೆಳ್ಳಿ, ನಗದು ಇದರ ಲೆಕ್ಕವನ್ನು ನೋಡಿದ್ರೆ ಬಹುಶಃ ಅಚ್ಚರಿ ಆಗ್ತದೆ, ಆತಂಕನೂ ಕೂಡ ಆಗ್ತದೆ. ಅಂದರೆ ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಆಸ್ತಿಯನ್ನು ಮಾಡಿರಬಹುದು ಅನ್ನೋದಕ್ಕೆ ಈತನೇ ಸ್ಪಷ್ಟವಾದಂಥ ಸಾಕ್ಷಿ. ಇನ್ನು ಈತ ಕೇವಲ ಈತನ ಹೆಸರಿನಲ್ಲಿ ಮಾತ್ರ ಆಸ್ತಿಯನ್ನು ಮಾಡಲಿಲ್ಲ, ಮನೆಯ ಸೆಕ್ಯೂರಿಟಿ ಗಾರ್ಡ್ನ ಹೆಸರಿನಲ್ಲೂ ಕೂಡ ಆಸ್ತಿಯನ್ನು ಮಾಡಿದ್ದಾನೆ ಅನ್ನೋದನ್ನು ಈತನ ಡೈರಿಯೇ ಸಾರಿ ಹೇಳ್ತಾ ಇದೆ.
ಇನ್ನು ಯಾವಾಗ ಈ ಡೈರಿ ಸಿಕ್ತೋ ಪೊಲೀಸರಿಗೆ ಮತ್ತು ತನಿಖಾಧಿಕಾರಿಗಳಿಗೆ ತುಂಬ ನೆರವಾಯಿತು. ಅಂದರೆ ಈತನನ್ನು ಈ ಕೆಡ್ಡಕ್ಕೆ ಬೀಳಿಸೋದಕ್ಕೆ ಭಾರಿ ಈಸಿ ಆಯಿತು. ಹಾಗಾಗಿ ಈ ಭೀಮಾರೆಡ್ಡಿ ಬಂಧನವಾಗ್ತಾ ಇದ್ದಂತೆ ಬೇರೆ ಬೇರೆ ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಾ ಇದ್ದಾವೆ. ಇನ್ನು ಇದು ಕೇವಲ ಒಬ್ಬ ಅಧಿಕಾರಿಯ ಕಥೆಯಲ್ಲ, ಒಬ್ಬ ಅಧಿಕಾರಿಯ ಅರೆಸ್ಟ್ ಮಾಡಿದಂಥ ಕಥೆಯೂ ಕೂಡ ಅಲ್ಲ. ಅತಿಯಾದಂಥ ದುರಾಸೆ, ಅಧಿಕಾರದ ದುರುಪಯೋಗ ಮತ್ತು ಎಷ್ಟೇ ಇದ್ದರೂ ಕೂಡ ಸಾಲೋದಿಲ್ಲ ನನಗೆ ಅನ್ನುವಂಥ ಹಸಿವು ಮತ್ತು ಭ್ರಷ್ಟಾಚಾರ ಇವೆಲ್ಲವೂ ಕೂಡ ಇದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈತ ಮಾಡಿದಂತಹ ಮಣ್ತಿನೋ ಕೆಲಸ, ಯಾರೋ ಈ ಭೀಮಾರೆಡ್ಡಿ ಮಾಡಿದಂಥ ಮಣ್ತಿನೋ ಕೆಲಸ ಇವತ್ತಿಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ. ಇನ್ನು ಈ ಭೀಮಾರೆಡ್ಡಿಯ ಹಿನ್ನೆಲೆಯನ್ನು ನೋಡೋದಾದರೆ ಈತ ಕಾನ್ಸ್ಟೇಬಲ್ ಆಗಿ ಮೊದಲು ಪೊಲೀಸ್ ಇಲಾಖೆಗೆ ಕೆಲಸಕ್ಕೆ ಸೇರ್ಪಡೆ ಆಗ್ತಾನೆ. ಅದಾದ ಬಳಿಕ ಎಕ್ಸಾಮನ್ನು ಬರೆದು SI ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಅದಾದ ನಂತರ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಸಿಗುತ್ತೆ. ಅಂತಿಮವಾಗಿ ಸದ್ಯಕ್ಕೆ DSP ಆಗಿ ಕೆಲಸವನ್ನು ಮಾಡ್ತಿದ್ದಂಥ ಈತ 1989ರಿಂದ ಈಗಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ವ್ಯಕ್ತಿ. ಪೊಲೀಸ್ ಇಲಾಖೆಯಲ್ಲಿ ಕೇವಲ ಸಂಬಳವನ್ನು ಈತ ನಂಬಿಕೊಂಡಿರಲಿಲ್ಲ ಅನ್ನೋದಕ್ಕೆ ಈತನ ಆಸ್ತಿ ಪಾಸ್ತಿಯ ಲೆಕ್ಕವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಕೇವಲ ಪೊಲೀಸ್ ಆಗಿ DSP ಆಗಿ 300 ಕೋಟಿಗೂ ಹೆಚ್ಚು ಆಸ್ತಿಯನ್ನು ಈತ ಸಂಪಾದನೆ ಮಾಡ್ತಾನೆ ಅಂತ ಹೇಳಿದ್ರೆ ಸಂಬಳದ ದುಡ್ಡಿನಲ್ಲಿ ಇದನ್ನು ಖರೀದಿ ಮಾಡೋದಕ್ಕೆ ಸಾಧ್ಯನಾ ಅನ್ನೋದನ್ನು ನೀವೇ ಆಲೋಚನೆ ಮಾಡಿ. ಇನ್ನು ಮನೆಯ ಒಳಗಡೆ ಹೋದರೆ ಈತನ ಮನೆಗಳು ಐಷಾರಾಮಿ ಮನೆಗಳು, ಬಂಗಲೆಗಳು. ಅದು ಕೇವಲ ಮನೆಯಲ್ಲ, ಬಂಗಲೆಗಳು. ಈತನ ಒಂದೊಂದು ಆಸ್ತಿಯ ಲೆಕ್ಕವನ್ನು ಕೂಡ ಕೆದಕ್ತಾ ಹೋದಷ್ಟು ಇನ್ನಷ್ಟು ಮತ್ತಷ್ಟು ಅಂತೇಳಿ ಬೆಳೀತಾನೆ ಹೋಗ್ತಾ ಇತ್ತು. ಇಲ್ಲಿ ತನಿಖೆಗೆ ಬಂದಂಥ ಅಧಿಕಾರಿಗಳಿಗೂ ಕೂಡ ಶಾಕ್ ಮೇಲೆ ಶಾಕು ಎದುರಾಗ್ತಾನೆ ಇತ್ತು. ಇನ್ನು ಈತ ಓಪನ್ ಯೂನಿವರ್ಸಿಟಿಯ ಮೂಲಕ ಎಜುಕೇಷನನ್ನು ಕಂಟಿನ್ಯೂ ಮಾಡಿ PSI ಎಕ್ಸಾಮನ್ನು ಬರೆದು PSI ಆಗ್ತಾನೆ. ಅದಾದ ನಂತರ 2010ರಲ್ಲಿ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಸಿಗ್ತದೆ. 2017ರಲ್ಲಿ DSP ಆಗಿ ಕೆಲಸವನ್ನು ಶುರು ಮಾಡ್ತಾನೆ. ತೆಲಂಗಾಣದ ಸುತ್ತಮುತ್ತ ಅಥವಾ ಹೈದರಾಬಾದ್ನ ಸುತ್ತಮುತ್ತ ಪ್ರತಿಷ್ಠಿತ ಏರಿಯಾಗಳಲ್ಲಿ ಈತ ಕೆಲಸವನ್ನು ಮಾಡುವಂಥದ್ದು. ಎಲ್ಲೋ ತುಂಬ ಕುಗ್ರಾಮಕ್ಕೆ ಹೋಗಿ ಈತ ಎಲ್ಲೂ ಕೂಡ ಕೆಲಸವನ್ನು ಮಾಡಲಿಲ್ಲ. ಈತ ಕೆಲಸ ಮಾಡಿದ್ದ ಎಲ್ಲ ಕಡೆಯೂ ಕೂಡ ಐಷಾರಾಮಿ ನಗರಗಳಲ್ಲೇ ಈತ ಕೆಲಸ ಮಾಡಿದ್ದು. ಜೊತೆಗೆ ಒಂದು ರೀತಿಯಲ್ಲಿ ಐಷಾರಾಮಿ ಜೀವನ ಎಲ್ರಿಗೂ ಕೂಡ ಕಣ್ಣಿಗೆ ಕುಕ್ಕಿಸ್ತಾ ಇತ್ತು. ಹೀಗಾಗಿ ಈತನ ಮೇಲೆ ಒಂದು ಅನುಮಾನ ಕೂಡ ಇತ್ತು. ಓರ್ವ ಪೊಲೀಸ್ ಅಧಿಕಾರಿ ಇಷ್ಟು ಲಕ್ಸುರಿ ಲೈಫನ್ನು ಲೀಡ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಎಲ್ರಿಗೂ ಕೂಡ ಇದ್ದಂಥ ಅನುಮಾನ. ಇನ್ನು ಈ ವ್ಯಕ್ತಿ ನೋಡಿದರೆ ಎಲ್ಲ ಕಡೆಯೂ ಕೂಡ ಆಸ್ತಿ ಪಾಸ್ತಿಯನ್ನು ಮಾಡಿಡೋದಕ್ಕೆ ಹೇಗೆ ಸಾಧ್ಯ ಅನ್ನೋಂಥ ಅನುಮಾನ ಬರುತ್ತೆ. ಹಾಗೆಯೇ ಈತನ ಮೇಲೆ ದೂರು ಕೂಡ ದಾಖಲಾಗ್ತಿದೆ. ಆ ದೂರನ್ನು ತನಿಖೆ ನಡೆಸೋದಕ್ಕೆ ಶುರು ಮಾಡಿದಾಗಲೇ ನೋಡಿ ಈತನ ಒಂದೊಂದೇ ವಿಚಾರಗಳು ಕೂಡ ಗೊತ್ತಾಗ್ತಾ ಹೋಗೋದು. ಆರಂಭದಲ್ಲಿ ಈತ ಕೇವಲ ಒಂದು 10-20 ಕೋಟಿ ಮಾಡಿರ್ಬೋದೇನೋ ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ಯಾವಾಗ ಡೈರಿ ಸಿಗುತ್ತೋ ಆ ಡೈರಿ ಒಂದೊಂದೇ ಪುರಾಣವನ್ನು ಕೂಡ ಬಿಚ್ಚಿಡ್ತಾ ಹೋಗ್ತದೆ. ಆತ ಕೇವಲ 2-3 ತಿಂಗಳ ಹಿಂದೆ ಅಷ್ಟೇ ಈ ಡೈರಿಯನ್ನು ಬರೆದಿದ್ದ. ಇದೇ ಡೈರಿ ಆತನ ಕಂಪ್ಲೀಟು ಈ ಜಾಯಮಾನಕ್ಕೆ ಮುಳುವಾಗ್ತದೆ, ವಿಲನ್ ಆಗ್ತದೆ ಅಂತೇಳಿ ಬಹುಶಃ ಆತ ಅಂದ್ಕೊಂಡೇ ಇರಲಿಲ್ಲ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡ. ಇನ್ನು ಈತ ಯಾರ್ಯಾರ ಹೆಸರಿನಲ್ಲಿ ಜಮೀನನ್ನು ಮಾಡಿಟ್ಟಿದ್ದಾನೆ, ಆಸ್ತಿ ಪಾಸ್ತಿಯನ್ನು ಮಾಡಿಟ್ಟಿದ್ದಾನೆ ಅಂತೇಳಿ ಕೇಳಿದ್ರೆ ಬಹುಶಃ ಆಶ್ಚರ್ಯ ಆಗ್ತದೆ. ಈತ ಬೇನಾಮಿ ಆಸ್ತಿಯನ್ನು ಮನೆಯ ವಾಚ್ಮನ್ ಹೆಸರಿನಲ್ಲಿ, ಇನ್ನು ಒಬ್ಬ ಹೋಮ್ ಗಾರ್ಡ್ ಹೆಸರಿನಲ್ಲಿ, ತನ್ನ ಡ್ರೈವರ್ನ ಹೆಸರಿನಲ್ಲಿ, ಜೊತೆಗೆ ಈತನಿಗೆ ಯಾರ್ಯಾರು ಹೆಲ್ಪ್ ಮಾಡಿದಾರೋ ಅವರೆಲ್ಲರ ಹೆಸರಿನಲ್ಲೂ ಕೂಡ ಈತ ಬೇನಾಮಿ ಆಸ್ತಿಯನ್ನು ಮಾಡಿರ್ತಾನೆ. ಇನ್ನು ಈತ ಎಲ್ಲೆಲ್ಲಿ ಆಸ್ತಿಯನ್ನು ಮಾಡಿದ್ದಾನೆ ಅನ್ನೋದು ಸ್ವತಃ ಈತನಿಗೆ ಕೆಲವು ಸಲ ಮರೆತು ಹೋಗೋದು ಕೂಡ ಇದೆಯಂತೆ. ಅದೇ ಕಾರಣಕ್ಕೆ ಈ ಡೈರಿಯಲ್ಲಿ ಬರೆದಿಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಎಲ್ಲವನ್ನು ಕೂಡ ಲೆಕ್ಕ ಹಾಕಿದರೆ ಸುಮಾರೊಂದು 19 ಕಡೆ, ಕರ್ನಾಟಕ ಸೇರಿ 19 ಕಡೆ ಈತನ ಆಸ್ತಿ ಇದೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಒಟ್ಟು 300 ಕೋಟಿ ಆಸ್ತಿಯ ಲೆಕ್ಕ ಸಿಗ್ತಾ ಇದೆ. ಇನ್ನೂ ಕೂಡ ಹೆಚ್ಚು ಲೆಕ್ಕಗಳು ಸಿಗುವಂಥ ಚಾನ್ಸಸ್ ಇದೆ. ಇದರ ಬಗ್ಗೆಯೂ ಕೂಡ ತನಿಖೆಗಳು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಏನಾದರೂ ಕೂಡ ಪೊಲೀಸ್ ಆಗಿ ಕಾನೂನನ್ನು ಕಾಯಬೇಕಾದಂತಹ ಈತ ಕಾದಿದ್ದೇ ಬೇರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಈತನ 300 ಕೋಟಿಯ ರಹಸ್ಯವನ್ನು ಭೇದಿಸ್ತಿರುವಂಥ ಅಧಿಕಾರಿಗಳಿಗೆ ಇನ್ನೂ ಕೂಡ ಬೆಚ್ಚಿ ಬೀಳಿಸುವಂಥ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ಗಳು ಸಿಗುವಂಥ ಚಾನ್ಸಸ್ ಇದೆ. ಅವೆಲ್ಲವನ್ನೂ ಕೂಡ ನಿಮ್ಮ ಮುಂದಿನ ದಿನಗಳಲ್ಲಿ ಇಡ್ತಾ ಹೋಗ್ತೀನಿ. ಆದರೆ ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? 300 ಕೋಟಿ ಆಸ್ತಿ ಒಬ್ಬ DSP ಮಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.